ಸಾಕಷ್ಟು ಶಾಪಿಂಗ್ ಕಾಂಪ್ಲೆಕ್ಸ್ಗಳನ್ನ ನೋಡಿದ್ವಿ, ಏನೆಲ್ಲ ನೋಡಿದ್ವಿ. ಈಗ ಈ ಶಾಪಿಂಗ್ ಕಾಂಪ್ಲೆಕ್ಸ್ನ ನಡುವೆನೇ ಒಂದು ಕೆನಲ್ ಇದೆ, ಸನ್ ಲೂಕಾ ಕೆನಲ್. ಆ ಕೆನಲಲ್ಲಿ ಹೇಗಿರುತ್ತೆ ಗೊಂಡೋಲಾ ಎಕ್ಸ್ಪೀರಿಯನ್ಸ್, ಬನ್ನಿ ನೋಡೋಣ. ನಾವೀಗ ಗೊಂಡೋಲಾ ಕ್ಯಾನಲಲ್ಲಿ ಇದ್ದೀವಿ. ಸುತ್ತಲೂ ಶಾಪಿಂಗ್ ಕಾಂಪ್ಲೆಕ್ಸ್ಗಳು, ಅದರ ನಡುವೆ ಕ್ಯಾನಲ್ನಲ್ಲಿ ಹೋಗುವಂಥ ಎಕ್ಸ್ಪೀರಿಯನ್ಸ್ ನಿಜಕ್ಕೂ ನಾನಂತೂ ಸಖತ್ ಎಂಜಾಯ್ ಮಾಡ್ತಾ ಇದ್ದೀನಿ. ಆಮೇಲೆ ನೀವು ಇಲ್ಲಿ ನೋಡ್ಬೋದು, ಸುತ್ತಲೂ ಶಾಪಿಂಗ್ ಕಾಂಪ್ಲೆಕ್ಸ್ಗಳು ಕಾಣುತ್ತೆ. ಇಲ್ಲಿ ನೀರಿದೆ, ನೀರಲ್ಲಿ ನಾವು ಬೋಟಲ್ಲಿ ಹೋಗ್ತಾ ಇದ್ದೀವಿ. ಜೊತೆಗೆ ನೀವು ಮೇಲ್ಗಡೆ ನೋಡಿದ್ರೆ ಇದು ಓಪನ್ ಸ್ಕೈ, ನೀವು ಕಾಣಿಸ್ತಾ ಇರೋದು ಆಕಾಶ. ಆದರೆ ಒಂದು ವಿಶೇಷ ಏನಪ್ಪ ಅಂತಂದರೆ, ಈಗ ನೀವು ನೋಡಿದ್ದು ನಿಜವಾದ ಆಕಾಶ ಅಲ್ಲ, ಅದನ್ನು ಮಾಡಿರೋ ಅಂಥದ್ದು. ಅದು ಆಕಾಶ ಥರ ಕಾಣುತ್ತೆ, ಆದರೆ ಮಾಡಿರೋಂತಹ ಪ್ಲೇಸ್ ಇದು ಬಹಳ ಸುಂದರವಾಗಿದೆ. ಇನ್ನೊಮ್ಮೆ ನೋಡಿ ನೀವು ಸ್ಕೈನ, ಇವಾಗ ನಿಮಗೆ ಕರೆಕ್ಟ್ ಪಿಕ್ಚರ್ ಸಿಗುತ್ತೆ. ಅದು ಮಾಡಿರೋ ಅಂಥದ್ದು, ಆದರೆ ಓಪನ್ ಫೀಲ್ ಕೊಡುತ್ತೆ. ನೀವು ಓಪನ್ ಸ್ಕೈಯಲ್ಲಿ ಇದ್ದೀರಾ ಅಂತ ಅನಿಸುತ್ತೆ. ಆಕಾಶ ಮೇಲ್ಗಡೆ, ಕೆಳಗಡೆ ನೀರು, ಸುತ್ತಲೂ ಶಾಪಿಂಗ್ ಸಂಭ್ರಮ. ನಿಜಕ್ಕೂ ಒಂಥರ ಕನಸಿನ ನಗರಿಯಲ್ಲಿ ನಾವು ಇದ್ದೀವೇನೋ ಅಂತ ಅನಿಸುತ್ತೆ. ಆ್ಯಕ್ಚುಲಿ ಇದು ಸಿಟಿ ಆಫ್ ಡ್ರೀಮ್ಸ್ ಅಂತ ಅನಿಸುತ್ತೆ. ಸಿಂಗರ್ಸ್ ಇಲ್ಲಿ ದೋಣಿ ವಿಹಾರವನ್ನು ಮಾಡ್ತಾರೆ, ಜೊತೆಗೆ ನಮಗೆ ಸಂಗೀತದ ಸುದ್ದಿಯನ್ನು ಹರಿಸ್ತಾರೆ. ನಿಜಕ್ಕೂ ಇದು ಒಂದು ರೀತಿಯಲ್ಲಿ ಡ್ರೀಮ್ ವರ್ಲ್ಡ್ ಅಂತಲೇ ಹೇಳಬೇಕು. ಸುತ್ತಲೂ ನೀರಿನ ಜುಳುಜುಳು ನಾದ ಇರುತ್ತೆ, ಜೊತೆಗೆ ನೀವು ತೇಲ್ತಾ ಹೋಗ್ತಾ ಇದ್ದಂತಹ ಅನುಭವ. ಹಾಗೆಯೇ ಕಣ್ ತುಂಬಿಸ್ಕೊಳ್ಳಿಕ್ಕೆ ಎಲ್ಲ ಕಡೆ ಶಾಪಿಂಗ್ ಕಾಂಪ್ಲೆಕ್ಸ್, ಕಿವಿಗೆ ಮಧುರವಾದಂತಹ ಸಂಗೀತ. ನಿಜಕ್ಕೂ ಎಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂದರೆ ಇಲ್ಲಿ ಬಂದು ಪ್ರತಿಯೊಬ್ಬರು ನೋಡಲೇಬೇಕು ಅಂತ ಅನಿಸುತ್ತೆ. ಐ ಆಮ್ ರಿಯಲಿ ಎಂಜಾಯಿಂಗ್ ಇಟ್.
Grazie mille. ಥ್ಯಾಂಕ್ ಯು ಸೋ ಮಚ್, ಇಟ್ ವಾಸ್ ವೆರಿ ಪ್ಲೆಜರ್. ಸೂಪರ್. ನನಗಂತೂ ಎಷ್ಟು ದೂರ ಹೋಗಿ ಬಂದ್ವಿ ಅನ್ನೋದೇ ಗೊತ್ತಾಗಿಲ್ಲ, ಯಾಕಂದರೆ ಅಷ್ಟು ಸುಂದರವಾದಂತಹ ಧ್ವನಿ. ಆ ನೀರಿನಲ್ಲಿ ತೇಲ್ತಾ ಇದ್ದರೆ ಅವರ ಧ್ವನಿ ಜೊತೆ, ಅವರ ಹಾಡಿನ ಜೊತೆ ನಾನು ತೇಲ್ತಾನೆ ಇದ್ದೆ ಅಂತ ಅನ್ಸುತ್ತೆ. ಸೂಪರ್ ಎಕ್ಸ್ಪೀರಿಯನ್ಸ್. ಮನಸೂರೆಗೊಳ್ಳೋ ಮಕಾವ್ನ ವೆನಿಷಿಯಾ ರೆಸಾರ್ಟ್ನ ನೆನಪಿಂದ ದೂರಾಗ್ಲಿಕ್ಕೆ ಸ್ವಲ್ಪ ಕಷ್ಟನೇ. ಆ ಸುಂದರ ಬೆಳದಿಂಗಳ, ಆ ತಂಪಿನ ಅಂಗಳದಲ್ಲಿ ಕಳೆದಂತಹ ಒಂದೊಂದು ಕ್ಷಣವೂ ನಿಜಕ್ಕೂ ಅವಿಸ್ಮರಣೀಯ. ಸುವರ್ಣ ನ್ಯೂಸ್ನ ಮಕಾವ್ ಪಯಣ ಇಲ್ಲಿಗೆ ಮುಗಿಯೋದಿಲ್ಲ. ಇನ್ನಷ್ಟು ಮಕಾವ್ ಮಸ್ತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.